ನೀವು ಸ್ಟಾಕ್ಸ್ಗೆ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಈ ಫಂಡಮೆಂಟಲ್ ಅನಾಲಿಸಿಸ್ನ ಚೆಕ್ ಮಾಡೋದು ಮರಿಲೇಬೇಡಿ. ಎಕ್ಸಾಂಪಲ್ ಸ್ಕ್ರೀನರ್.in ಹೋಗಿ ನಾನು ರತ್ನಮಣಿ ಮೆಟಲ್ಸ್ ಮತ್ತು ಟಾಟಾ ಸ್ಟೀಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಬೇಕು. ಟಾಟಾ ಸ್ಟೀಲ್ ಬಂದ್ಬಿಟ್ಟು 90 ಮಿಲಿಯನ್ ಕ್ಯಾಪಿಟಲೈಸೇಷನ್ ಇದೆ, ರತ್ನಮಣಿ ಮೆಟಲ್ಸ್ 90,000 ಕ್ರೋರ್ಸ್ ಕ್ಯಾಪಿಟಲೈಸೇಷನ್ ಇದೆ. ಆ್ಯಂಡ್ ನೀವು ನೆಕ್ಸ್ಟು ಇದರಲ್ಲಿ ಕೇಳೋದಾದರೆ ಯಾವುದು ಬೆಸ್ಟ್ ಸ್ಟಾಕ್ಸ್ ಅಂತ ಕೇಳಿದ್ರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಟಾಟಾ ಸ್ಟೀಲ್ ಅಂತ ಹೇಳ್ತಾರೆ. ಫಂಡಮೆಂಟಲ್ ಅನಾಲಿಸಿಸ್ ಚೆಕ್ ಮಾಡಾದ್ಮೇಲೆ ಗೊತ್ತಾಗುತ್ತೆ ಯಾವುದು ಬೆಸ್ಟ್ ಅಂತ ಅಂದ್ಬಿಟ್ಟು. ಓಕೆ, ಪಿ ರೇಷಿಯೋನ ಫಸ್ಟು ಚೆಕ್ ಮಾಡಬೇಕು. ರತ್ನಮಣಿ ಮೆಟಲ್ಸ್ ₹1 ಅರ್ನ್ ಮಾಡಬೇಕಂದ್ರೆ ₹30 ಇನ್ವೆಸ್ಟ್ ಮಾಡಿಸ್ಕೊಳ್ತಾ ಇದೆ. ಅದೇ ಟಾಟಾ ಸ್ಟೀಲು ₹1 ಅರ್ನ್ ಮಾಡಬೇಕಂದ್ರೆ ₹99 ಇನ್ವೆಸ್ಟ್ ಮಾಡಿಸ್ಕೊಳ್ತಾ ಇದೆ. ನಮಗೆ ಯಾವಾಗಲೂ ಪಿ ರೇಷಿಯೋ ಕಮ್ಮಿ ಇರೋದನ್ನ ನಾವು ಪ್ರಿಫರ್ ಮಾಡಬೇಕು. ಸೊ ರತ್ನಮಣಿ ಮೆಟಲ್ಸು. ನೆಕ್ಸ್ಟ್ ನೀವು PEG ರೇಷಿಯೋ ಅಂದರೆ ಪ್ರೈಸ್ ಅರ್ನಿಂಗ್ ಗ್ರೋತ್ ರೇಷಿಯೋ ಚೆಕ್ ಮಾಡೋದಾದರೆ ಇದು ಯಾವಾಗಲೂ 1ಗಿನ ಒಳಗಿರಬೇಕು ಅಥವಾ 1.5 ಒಳಗಿರಬೇಕು. ನೀವು ರತ್ನಮಣಿ ಮೆಟಲ್ಸ್ ನೋಡೋದಾದರೆ 1.11 ಇದೆ. ಆ್ಯಂಡ್ ಟಾಟಾ ಸ್ಟೀಲ್ ನೋಡೋದಾದರೆ 36.96 ಇದೆ. ಇದು ತುಂಬ ಕಾಸ್ಟ್ಲಿ ಸ್ಟಾಕು ಟಾಟಾ ಸ್ಟೀಲು. ಇದು ತುಂಬ ಸ್ಲೋ ಗ್ರೋತು ಮತ್ತು ಪ್ರಾಫಿಟ್ ಕೂಡ ಕಮ್ಮಿ ಇರುತ್ತೆ.